ಇರ್ಲಿಲ್ಲ ಅಂದ್ರು. ನಾನು 50,000 ತಗೊಂಬಂದು ಹೇಳ್ರಪ್ಪ ಹೇಳ್ರು. ಇದೊಂದು ಚೇಂಬರು ಎಲ್ಲ ಐತೆ. ಇದಕ್ಕೆ ಎಲ್ಲ ಆಮೇಲೆ ಇನ್ನೊಂದು ಸೆಟಪ್ ಮಾಡ್ತೀನಿ. ಏನು ಐಟಮ್ ಇರ್ಲಿಲ್ಲ ಅದ್ರಲ್ಲಿ, ಏನು ಇರ್ಲಿಲ್ಲ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಯಾವ ಮಾಡ್ಲು ಇದು? 96 96 ಸ್ಮೂತ್ ಮಾಡಿಸ್ಬಿಟ್ಟಿದೀನಿ ನೋಡ್ರಿ. ಇದೆಲ್ಲ ಇದು back fish bone mouth. ಹೋಯ್ತಾ? ಇದೆ ಭಯ. ಟಾಪ್ ಸ್ಪೀಡ್ ಏನು ಆಗುತ್ತೆ ಭಯ? 130-35 ಹೋಗುತ್ತೆ. 130 135 ಕಂಡೀಷನ್ ಅಲ್ಲೇ ಪೂರ್ತಿ 130-135 ಮಾಡುತ್ತೆ. ನೋಡ್ರಿ ಬಲೂನ್ ತರ ಬಂದಿರೋದು. ಗುರು ಬರ್ರಿ, ಬರೇ ಚಾರ್ಸಿ ಡಾಕ್ಯುಮೆಂಟ್ಸ್ ತಗೊಂಬಂದು ಫುಲ್ ಗಾಡಿ, ಅದು ಒರಿಜಿನಲ್ ಪಾರ್ಟ್ ಸಮೇತ ಫುಲ್ ಗಾಡಿ ರೆಡಿ ಮಾಡಿರೋದನ್ನ ನಾನು ತೋರಿಸ್ತೀನಿ ಇವಾಗ. ಹೋಗೋಣ ಬರ್ರಿ. ನಮ್ಮ ಕಲ್ಕಿನ ರೆಡಿ ಮಾಡೋ ಗ್ಯಾರೇಜು ಕೋತಿತೊಪ್ಪು ಗುರು, ತುಮಕೂರು ಕೋತಿತೊಪ್ಪು. ಈ ಪೆಟ್ರೋಲ್ ಬಂಕ್ ಐತೆ, ಈ ಪೆಟ್ರೋಲ್ ಬಂಕ್ ಎದುರುಗಡೆ ನೋಡ್ರಿ ಇನ್ನೊಂದು ಯಾವ್ದೋ ಗಾಡಿ ರೆಡಿ ಆಗ್ತಾ ಐತಿ. ಗುರು ನಮ್ ಕಲ್ಕಿನ್ ರೆಡಿ ಮಾಡಿರೋದು ಭಯ ತೋರಿಸ್ತೀನಿ ಬರ್ರಿ. ಗ್ಯಾರೇಜು IRF ಟೀಮ್ ಅಂತ ನಮ್ ಕಲ್ಕಿನ ಈ ಗಾಡಿನ ಎಲ್ಲ ಆಲ್ಮೋಸ್ಟ್ ಬರೀ RX ಗುರು ಈಗ ಇಲ್ಲಿ ಬರೋದು ಗ್ಯಾರೇಜ್ ಅಲ್ಲಿ. ಗ್ಯಾರೇಜ್ ಹೆಸರು IRF ಟೀಮ್ ಅಂತ. ಕಾಂಟ್ಯಾಕ್ಟ್ ನಂಬರ್ ಐತೆ ನೋಡ್ರಿ, ಅಲ್ಲಿ ಮೇಲ್ಗಡೆ ಐತೆ ಕಾಂಟ್ಯಾಕ್ಟ್ ನಂಬರ್ನು. ನೋಡ್ರಿ ಗುರು ಎಷ್ಟು RX ಎಲ್ಲ ಮಾಡ್ತಾರೆ. ಇಲ್ಲೊಂದು ಟ್ಯಾಂಕ್ ಇದು ಡೆಂಟ್ ಆಗೈತೆ. ಇದು ಇದೆಲ್ಲ ಡೆಂಟಿಂಗ್ ಎಲ್ಲ ತೆಗೆದು ಕ್ಲೀನ್ ಆಗಿ ಫಿನಿಶಿಂಗ್ ಮಾಡಿ ಹೊಸ ಟ್ಯಾಂಕ್ ತರ ಪೈಂಟ್ ಮಾಡ್ಕೊಡ್ತಾರೆ. ನೋಡ್ರಿ ಇಲ್ಲೇ ಅವೆ ನೋಡ್ರಿ, ಇದು ನಮ್ದೇ ಟ್ಯಾಂಕ್, ಇದು ನಂದೇ. ಇನ್ನು ಅದು ಅಲ್ಲೊಂದ್ ಐತೆ ನನ್ನ ಹತ್ರ 2 ಸೆಟ್ ಅವೆ. ಇದ್ರಲ್ಲಿ ಕ್ಯಾಟ್ ಹಾಕ್ಸಿದೀನಿ ನಾನು ಉಲ್ಟಾ. ಇದು ಒಂಚೂರು ಪ್ರಾಬ್ಲಮ್ ಇತ್ತು, ಇಲ್ಲಿ ಲೀಕೇಜ್ ಆಗೋದು. ಸ್ಮೂತ್ ಮಾಡಿಸ್ಬಿಟ್ಟಿದೀನಿ ನೋಡ್ರಿ. ವೆಲ್ಡಿಂಗ್ ಅಲ್ಲಿ ಕೊಟ್ಟೈತೆ. ಇವಾಗ ಏನು ಆಗಲ್ಲ ಸಮಸ್ಯೆ. ಪೈಂಟ್ ಮಾಡಿಸ್ಬೇಕು. ಇಲ್ಲೊಂದು RX ಐತೆ, ಇಲ್ಲೊಂದ್ ಐತೆ. ಇದು ನಮ್ ಗಾಡಿ ಫಾಸ್ಟ್ ಐತಲ್ಲ ಅದ್ರದ್ದು, ಇದು ಹಿಂದೆಗಡೆ ಲೀಕೇಜ್ ಪ್ರಾಬ್ಲಮ್ ಐತೆ, ಅದಕ್ಕೆ ತೆಗೆದು ಹೊಸ ಟ್ಯಾಂಕಿ ಹಾಕಿದೀವಿ. ಅದು ಇನ್ನೊಂದ್ ಐತೆ ನೋಡ್ರಿ, ಇಲ್ಲೊಂದ್ ಮಿನಿ ಕ್ಯಾಟ್ ಐತೆ. ಇಲ್ಲಿ ಸೈಲೆನ್ಸರ್ ಗಳವೆ, ಇಲ್ಲೂ ಅವೆ ಸೈಲೆನ್ಸರ್ಗಳು. ಇಲ್ಲೆಲ್ಲ ಸೀಟ್ ಅವ ನೋಡ್ರಿ RX ನಾವು. ಅಲ್ಲೊಂದ್ ಐತೆ, ಎಲ್ಲ ಐತೆ ಗುರು. ಇಲ್ಲೇ ಎಲ್ಲ ಬಿಚ್ಚಿ ರೆಡಿ ಮಾಡ್ತಾ ಇರೋದು ಇವೆಲ್ಲ ಗಾಡಿಗಳು. ಬರ್ರಿ ಇಲ್ಲೊಂದ್ ಗಾಡಿ ರೆಡಿ ಆಗ್ತಾ ಇರೋದೈತಿ, ಇದ್ರದ್ ಬಗ್ಗೆ ನೋಡೋಣ. ಭಯ ಗಾಡಿ ಮಾಡಕ್ ಎಷ್ಟ್ ದಿನ ಆಯ್ತು? 2.5 ತಿಂಗಳು ಆಯ್ತು. 2.5 ತಿಂಗಳಲ್ಲ ಭಯ. ಗಾಡಿ ಬಂದಾಗ ಹೆಂಗಿತ್ತು ಭಯ? ಗಾಡಿ ಬರೇ ಚಾರ್ಸಿ ಇಂಜಿನ್ ಕೇಸು ಅಷ್ಟೇ ಬಂದಿದೆ. ಬರೇ ಚಾರ್ಸಿ ಇಂಜಿನ್ ಕೇಸು, ಇನ್ನೇನು ಐಟಮ್ ಇರ್ಲಿಲ್ಲ ಅದ್ರಲ್ಲಿ. ಏನು ಇರ್ಲಿಲ್ಲ, ಐಟಮ್ ಎಕ್ಸ್ಟ್ರಾ ಏನು ಇರ್ಲಿಲ್ಲ. ಬರೇ ಇಂಜಿನ್ ಚಾರ್ಸಿ ಇಂಜಿನ್ ಕೇಸ್ ಅಷ್ಟೇ ಇದ್ದಿದ್ದು. ಇನ್ ಮಿಕ್ಕಿದ ಐಟಮ್ ಎಲ್ಲ ಭಯ ಎಲ್ಲ ಹೊಸ ತಾಂಡಿ ಹಾಕಿರೋದು. ಎಲ್ಲ ಒರಿಜಿನಲ್ ಹೊಸ ಒರಿಜಿನಲ್ ಹುಡುಕಿ ಪ್ರತಿಯೊಂದು ಐಟಮೂನು ಹುಡುಕಿ ತಗೊಂಬಂದ್ ಹಾಕಿರೋದು. ಭಯ ಬೋರ್ ಸೈಜ್ ಏನಾಯ್ತು ಭಯ? ಇದು 2.5 ಐತೆ. 2.5 ಕಾರ್ಬೇಟ್ರ್ ಭಯ? ಎಲ್ಲ ಸ್ಟಾಕು 4 ಸ್ಪೀಡ್ ದೆ ಎಲ್ಲ ಸ್ಟಾಕು. ಎಲ್ಲ ಪೂರ್ತಿ ಪವರ್ ಆಗೈತೆ. ಪೋಟಿಂಗ್ ಗೀಟಿಂಗ್ ಎಲ್ಲ ಕೋಟಿಂಗ್. ಇದೊಂದು ಚೇಂಬರು ಎಲ್ಲ ಐತೆ. ಇದಕ್ಕೆ ಎಲ್ಲ ಆಮೇಲೆ ಇನ್ನೊಂದು ಸೆಟಪ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹೌದು. ಈಗ ಇದ್ರದ್ದು ಒಂದು ಬೋರು, ಕಾರ್ಬೇಟ್ರ್, ಒಂದು ಕಾಯಿಲ್ ಕಿಟ್, ಅದೆಲ್ಲ ಪೂರ್ತಿ ಒಂದು ಸೆಟಪ್ ಎತ್ತಿಕ್ಕಿದ್ದೀನಿ. ಅದು 2 ಸೆಟಪ್ ಈ ಗಾಡಿಗೆ. ಸ್ಟಾಕ್ ಒಂದು ಸೆಟಪ್, ಇನ್ನೊಂದು ಪವರ್ ಸೆಟಪ್ ಐತೆ. ಅದು ನೆಕ್ಸ್ಟ್ ಹಾಕ್ತೀನಿ. ಅದು ಬೈ ಇದ್ರಲ್ಲಿ ಏನು ಕಾಯಿಲ್ ಪವರ್ ಎಲ್ಲ ಸ್ಟಾಕ್? ಕಾಯಿಲ್ ಪವರ್ ಎಲ್ಲ ಸ್ಟಾಕು. ಇನ್ನೊಂದು ಕಾಯಿಲ್ ಕಿಟ್, ಹೆಡ್, ಬೋರು, ಚೇಂಬರು ಅದೆಲ್ಲ ಪೂರ್ತಿ ಒಂದು ಸೆಟಪ್ ಐತೆ. ಅದು ನೆಕ್ಸ್ಟ್ ಹಾಕ್ತೀನಿ. ನಿಮ್ಗೆ ಏನ್ ಅನಿಸ್ತೈತೆ ಗಾಡಿ ಭಯ ಹಂಗೆ ರೆಡಿ ಮಾಡಿ ಕೊಟ್ಟಿರೋದಕ್ಕೆ? ಬರೇ ನೀವು ಚಾರ್ಸಿ ಮತ್ತೆ ಬರೇ ಇಂಜಿನ್ ಕೇಸ್ ಮಾತ್ರ ತಗೊಂಬಂದಿದ್ರೆ ಏನ್ ಅನಿಸ್ತೈತಿ ಇವಾಗ ನಿಮ್ಗೆ? ಅದು ಫುಲ್ ಖುಷಿ ಆಗ್ತೈತೆ. ಸಖತ್ತಾಗಿ ರೆಡಿ ಮಾಡೋರೆ. ನೀವು ಅನ್ಕೊಂಡಿದ್ರ ಹಿಂಗ್ ಬರುತ್ತೆ ಗಾಡಿ ಅಂತ? ಹಿಂಗ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟು ನೀಟಾಗಿ ಬಂದೈತೆ. ಪೈಂಟಿಂಗು, ಆಮೇಲೆ ಇಂಜಿನು, ಕ್ರೋಮು ಎಲ್ಲ ಚೆನ್ನಾಗಿ ಬಂದೈತೆ. ನೀವು ಬರೇ ಚಾರ್ಸಿ, ಬರೇ ಸೆಂಟ್ರ್ ಕೇಸ್ ಇದೊಂದೇ ಅದೇ ಇಂಜಿನ್ ನಂಬರ್ ಬರ್ದಿರೋದು. ಮತ್ತೆ ಬರೇ ಚಾರ್ಸಿ ಒಂದು ಚಾರ್ಸಿ ಇವೆರಡು ಕೊಟ್ಟಿರೋದು. ಇನ್ನೆಲ್ಲ ಪಿನ್ ಟು ಪಾಯಿಂಟ್ ಟ್ಯಾಂಕು, ಮೀಟ್ರು, ಹೆಡ್ಲೈಟು, ರಿಮ್ಮು, ಟೈರು, ಫಾಕ್ಸ್, ಇದು ಸೀಟ್ ರಿಂಗು ಎಲ್ಲ ಹೊಸದಾಗೆ ಬಂದಿರೋದು. ಟೈರು, ರಿಮ್ಮು. ಯಾವ ಮಾಡ್ಲು ಇದು? 96. ನಿಮ್ಗೆ ಹಳೊಬ್ರು ಗಾಡಿ ಹಳೆ ಗಾಡಿ ಓನರ್ ಬಿಚ್ಚಿ ಇಕ್ಕಿದ್ರು ರೆಡಿ ಮಾಡ್ಸೋಣ ಅಂತ. ಅವರು ತಿರ್ಗಾ ರೆಡಿ ಮಾಡ್ಸಕ್ ಆಗಿಲ್ಲ ಅಂತ
ಪೂರ್ತಿ ಐಟಮ್ ಎಲ್ಲ ಸೈಡಿಗೆ ಇಟ್ಬಿಟ್ಟಿದ್ರು. ಹಾ ಆಮೇಲೆ ನಾನು ನಿಮ್ಮ ತವ ಗಾಡಿ ಇತ್ತಲ್ಲ ಒಂದು ಕೇಳಿದ್ಕೆ ಹ್ಞೂ ಐತೆ ಅಂತ ಹೇಳಿದ್ರು, ಕೊಡ್ತೀರಾ ಅಂದಿದ್ಕೆ ಅವರು ಹ್ಞೂ ಕೊಡ್ತೀನಿ ಅಂದರು. ನಾನು 50,000ಕ್ಕೆ ತಗೊಂಬಂದು ಚಾರ್ಜಿಂಗ್. ಇವಾಗ ಗಾಡಿ ಬಿಟ್ಟಾಗ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಗ್ಯಾರೇಜ್ ಭಯ? 2-3 ತಿಂಗಳು ಆಗುತ್ತೆ ಅಂದಿದ್ರು. ಯಾಕಂದ್ರೆ ಹ್ಞೂ ಎಲ್ಲ ಒರಿಜಿನಲ್ ಐಟಮ್ ಹುಡುಕಿ ಹಾಕ್ಬೇಕಲ್ಲ. ಈಗ ನೀವೇನ್ ಟೈಮ್ ಹೇಳಿದ್ರೆ ಆ ಟೈಮ್ಗೆ ಮಾಡ್ಕೊಡ್ತಾವ್ರ? ಇವಾಗ ನಾಳೆ ನಡೆದು ಗಾಡಿ ಸಿಗುತ್ತೆ ನಿಮ್ಗೆ? ಸಿಗುತ್ತೆ ಅಷ್ಟೇ. ಅವ್ರ ಏನ್ ಟೈಮ್ ಹೇಳಿದ್ರೆ ಅದೇ ಟೈಮಲ್ಲಿ ಗಾಡಿ ಸಿಗುತ್ತೆ. 2-3 ತಿಂಗಳೊಳಗೆ ಆ ಟೈಮಿಗೆ ಸಿಗ್ತೈತೆ. ನೋಡ್ರಿ ಗುರು, ಗಾಡಿನ ಫುಲ್ಲು ಪಿನ್ ಟು ಪಾಯಿಂಟ್ ರೆಡಿ ಮಾಡಿರೋದು ಗುರು. ಎಲ್ಲ ಐಟಮು ಹೊಸದೇ, ಬರೀ ಚಾರ್ಸಿ ಇಂಜಿನ್ ಕೇಸ್ ಅಷ್ಟೇ ಬಂದಿದೆ ಈ ಗಾಡಿ ಗ್ಯಾರೇಜ್ಗೆ. ಇವಾಗ ಫುಲ್ ಗಾಡಿ ಸ್ಟಾಕ್ ಕಂಡೀಷನ್ ಶೋರೂಮ್ ಲೆಕ್ಕಾಚಾರಕ್ಕೆ ರೆಡಿಯಾಗಿ ಪಿನ್ ಟು ಪಾಯಿಂಟು. ಇನ್ನ ಗುರು ಇದು ರಬ್ಬಿಂಗ್ ಪಾಲಿಶ್ ಆಗಿಲ್ಲ, ಇನ್ನ ಶೈನ್ ಬರುತ್ತೆ. ಕಲರ್ ಈಗಲೇ ಆಲ್ರೆಡಿ ಶೈನ್ ಐತೆ, ಇನ್ನ ರಬ್ಬಿಂಗ್ ಪಾಲಿಶ್ ಎಲ್ಲ ಹಾಕಿದ್ರೆ ಇನ್ನ ಶೈನ್ ಬರುತ್ತೆ ಗುರು. ಗಾಡಿ ಫುಲ್ಲು ಶೈನ್ ಬರುತ್ತೆ ಗಾಡಿ ಇನ್ನ. ನೋಡ್ರಿ ಗುರು ಹೆಂಗ್ ಬಂದೈತೆ, ಸಗದಂಗ್ ಮಾಡೋರು ಗುರು. ಹಿಂಗೆ ನಿಮ್ಗೆ ಯಾವ್ದಾನ ಗಾಡಿಗಳಿದ್ರೆ ನಿಮ್ಮ ಹತ್ರನೂ ಗಾಡಿಗಳು ಯಾವನ ರಿಸ್ಟೋರ್ ಮಾಡೋವಿದ್ರೆ, ಇಲ್ಲ ಏನೇ ಬೇರೆ ಸಿಂಪಲ್ ಕೆಲಸಗಳಿದ್ರು ಎಲ್ಲೂ ಸಾಲ್ವ್ ಆಗಲಿಲ್ಲ ಅಂದ್ರೆ ಇಲ್ಲಿಗೆ ತಾಂಬರ್ರಿ, ಸಾಲ್ವ್ ಮಾಡಿಕೊಡ್ತಾರೆ ಗಾಡಿನ. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು, ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಗಾಡಿ ತಗೊಂಬರ್ರಿ. ಬೇರೆಯವ್ರ ಕಡೆಗೆಲ್ಲ ಹೋದ್ರೆ 6 ತಿಂಗಳು ಬೇಕು, 7 ತಿಂಗಳು ಬೇಕು, 8 ತಿಂಗಳು ಬೇಕು, 1 ವರ್ಷ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ಹಂಗೇನಿಲ್ಲ ಗುರು. ಎಷ್ಟೇ ಗಾಡಿಗಳಿದ್ರು ಮ್ಯಾಕ್ಸಿಮಮ್ 3ರಿಂದ 3.5 ತಿಂಗಳು ಅಷ್ಟೇ. ಬೇಗ ಆದರೆ 2 ತಿಂಗಳು 2.5 ತಿಂಗಳಲ್ಲೇ ಕೊಟ್ಬಿಡ್ತಾರೆ. ಇದಕ್ಕೆ ಐಟಮ್ ಪಿನ್ ಟು ಪಾಯಿಂಟ್ ಎಲ್ಲ ಹುಡುಕಿ ತಂದಿರೋದಕ್ಕೆ 2.5 ತಿಂಗಳಾಗೈತೆ ಗುರು. ಹಿಂಗೆ ಗಾಡೀಲಿ ಐಟಮ್ ಇದ್ದು ಬರೀ ಪೈಂಟ್ ಕಳಿಸ್ಬಿಟ್ಟು ಕ್ರೋಮ್ ಮಾಡಿಸಿದ್ರೆ ಇನ್ನೂ ಬೇಗನೆ ಕೊಟ್ಟಿರೋರು 1.5 ತಿಂಗಳು 1 ತಿಂಗಳಿಗೆಲ್ಲ. ಬೇರೆಯವ್ರ ಥರ ಎಲ್ಲ ಲೇಟ್ ಮಾಡಲ್ಲ, ಬೇರೆ ಥರ ಎಲ್ಲ 2 ತಿಂಗಳು ಬೇಕು 7 ತಿಂಗಳು ಬೇಕು ಅಂತ ಏನು ಹೇಳಲ್ಲ. ಈ ಗಾಡಿ ಏನು ಐಟಮ್ ಇರಲಿಲ್ಲ, ಎಲ್ಲ ಐಟಮ್ ಒರಿಜಿನಲ್ ಹುಡುಕಿ ತಗೊಂಬಂದಿರೋದು. ಬರೀ 2.5 ತಿಂಗಳಲ್ಲಿ ಗಾಡಿ ರೆಡಿ ಮಾಡೋರು. ನೋಡ್ರಿ ಗುರು ಹೆಂಗೈತೆ ಗಾಡಿ ಸುತ್ತಲೂ. ನೋಡ್ರಿ ಗುರು ಈ ಗಾಡಿ ಸೆಟ್ಟೆ, ಅದು ಚೇಂಬರು. ಈ ಗಾಡಿ ಸೆಟ್ಟೆ ನೋಡ್ರಿ ಹೆಂಗೈತೆ. ಮ್ಯಾಕ್ಸಿಮಮ್ 3 ತಿಂಗಳ, 1-2 ತಿಂಗಳು 2.5 ತಿಂಗಳು ಬೇಕು. ಮತ್ತೆ ಒಂದು ಐಟಮ್ ಸಿಗ್ಲಿಲ್ಲ ಅಂದ್ರೆ ಒಂದು ವಾರ ಹೆಚ್ಚು ಕಮ್ಮಿ ಆಗುತ್ತೆ. ಹುಡುಕಿ ತಾಂಬಂದಿ ಫಿಟ್ ಮಾಡಿ ಕೊಡ್ತೀನಿ. ಈಗ ಇನ್ನೊಂದು ಗಾಡಿನೂ ಬಂದೈತೆ ಚಿತ್ರದುರ್ಗದಿಂದ, ಅದು ಅಲ್ಲಿ ನಿಂತೈತೆ ಗಾಡಿ. ಅದನ್ನೊಂದು ತೋರಿಸ್ತೀನಿ, ಅದನ್ನೂ ಹೇಳ್ತೀನಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಎಲ್ಲ ಡೆಲಿವರಿ ಕೊಡಬೇಕು. ಅದನ್ನು ಡೆಲಿವರಿ ಐತೆ ಅಲ್ವಾ, ಅದು ನೆಕ್ಸ್ಟ್ ವಿಡಿಯೋ ಮಾಡೋಣ ಬಿಡ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.